ಚಿಕ್ಕ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಒಂದು ಹೆಲ್ದಿ ಆಗಿರುವಂತಹ ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಮೊದಲಿಗೆ ನಾನಿಲ್ಲಿ ಅದಕ್ಕಾಗಿ ಒಂದು 1/2 kg ಆಗುವಷ್ಟು ಬೀನ್ಸ್ ತೊಗೊಂಡಿದ್ದೀನಿ. ಇದನ್ನು ನಾನು ಮೊದಲೇ ಕ್ಲೀನಾಗಿ ತೊಳೆದೇ ಸೋಸಿಟ್ಕೊಂಡಿನಿ. ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೀವು ಬೇಕಾದರೆ 1 ಇಂಚ್ ಕೂಡ ಕಟ್ ಮಾಡ್ಕೊಂಡು ತೊಗೋಬೋದು, ಅಂದರೆ ಇದಕ್ಕಿಂತ ಉದ್ದ ಕೂಡ ಕಟ್ ಮಾಡ್ಕೊಂಡು ತೊಗೋಬೋದು, ಅಥವಾ ನಿಮಗೆ ಯಾವುದೇ ರೀತಿ ಬೇಕು ಆ ರೀತಿ ನೀವು ಇದನ್ನು ಕಟ್ ಮಾಡ್ಕೊಂಡು ತೊಗೋಬೋದು. ಬೀನ್ಸ್ನಲ್ಲಿ ತುಂಬಾ ನಾರಿನಾಂಶ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೀನ್ಸು. ಓಕೆ ನೋಡಿ, ಇವಾಗ ನಾನು ಬೀನ್ಸ್ ಕಟ್ ಮಾಡ್ಕೊಂಡಾಗಿದೆ. ಕಟ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಕಡಾಯಿನಲ್ಲಿ ಒಂದು 4 ಚಮಚ ಆಗುವಷ್ಟು ಶೇಂಗಾ ಬೀಜ ಹಾಕ್ಕೊತಿದ್ದೀನಿ. ಕಚ್ಚಾ ಕೂಡ ಹಾಕೋಬೋದು. 1 ಚಮಚ ಜೀರಿಗೆ, 2 ಚಮಚ ಧನಿಯಾ ಹಾಕ್ಕೊತಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜ ಹಾಕ್ಕೊತಿದ್ದೀನಿ 1-2 ಚಮಚ. ಅದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನೋಡ್ಕೊಂಡು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಒಂದು 4 ಚಮಚ ಆಗುವಷ್ಟು ಕೊಬ್ಬರಿ ಪೌಡ್ರ್ ಹಾಕ್ಕೊತಿದ್ದೀನಿ. ನಾರ್ಮಲಾಗಿ ಕೊಬ್ಬರಿ ಬರುತ್ತೆ ಅಲ್ವಾ, ಅದನ್ನೇ ತುರ್ಕೊಂಡು ಸೇರಿಸ್ಕೊತಿದ್ದೀನಿ. ಮತ್ತು 2 ಚಮಚ ಬಿಳಿ ಎಳ್ಳು ಹಾಕ್ಕೊಂಡಿನಿ. ಇಲ್ಲಿ ನಿಮಗೆ ಜಾಸ್ತಿ ಖಾರ ಬೇಕಿದ್ರೆ 2 ಗುಂಟೂರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು. ಇವಾಗೇನಿಲ್ಲ, ಈ ಎಲ್ಲ ಸಾಮಗ್ರಿ ಹಸಿ ವಾಸನೆ ಹೋಗಬೇಕು ಮತ್ತು ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ. ಸೊ ಖಂಡಿತ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಲೇಬೇಕು, ಅಷ್ಟು ರುಚಿಯಾಗಿ ಬರುತ್ತೆ ಈ ರೆಸಿಪಿ. ಇವಾಗ ಹುರ್ಕೊಂಡಾಗಿದೆ. ಸ್ವಲ್ಪ ಕೆಂಪಾದ್ಮೇಲೆ ಇದನ್ನು ಮಿಕ್ಸಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕಿದು. ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಇವಾಗ ಸೈಡಿಗೆ ಎತ್ತಿಟ್ಕೊಂಡು ಇದೇ ಕಡೆಯಲ್ಲಿ ಇವಾಗ ಒಂದು 4 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪನೇ ಸಣ್ಣದಾಗಿ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ಇದರಲ್ಲಿ. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ ಒಂದು ಸ್ವಲ್ಪನೇ. ಇವಾಗ ಏನಿಲ್ಲ, ಮೊದಲಿಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಾಗಬೇಕು. ಕೆಂಪಾಗೋ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಓಕೆ, ಇವಾಗ ಬೆಳ್ಳುಳ್ಳಿ ಕೆಂಪಾದ್ಮೇಲೆ ನಾನಿಲ್ಲಿ ಈರುಳ್ಳಿ ಸೇರಿಸ್ತಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿನ ಹಾಕ್ಕೊಳ್ಳಿ ನೀವು ಇದರಲ್ಲಿ. ಇವಾಗ ಈರುಳ್ಳಿ ಕೂಡ ಅಷ್ಟೇ ಕೆಂಪಾಗೋ ತನಕ ಇದನ್ನು ಹುರ್ಕೊಂಡು ತೊಗೋಬೇಕು. ಓಕೆ ನೋಡಿ, ಸ್ವಲ್ಪ ಕೆಂಪಾಗಿದೆ, ಕಲರ್ ಕೂಡ ಚೇಂಜ್ ಮಾಡಿದೆ ಈರುಳ್ಳಿ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇಷ್ಟಾದಮೇಲೆ ನಾನಿಲ್ಲಿ ಬೀನ್ಸ್ ಸೇರಿಸ್ತಿದ್ದೀನಿ. ಇಲ್ಲಿ ನೀವು ತೊಗೊಂಡಿದ್ದಂತಹ ಬೀನ್ಸ ಜಾಸ್ತಿ ಬೀರಿಸಿದ್ರೆ ಅಥವಾ ಬಾಡಿದಿದ್ದರೆ ಸ್ವಲ್ಪ ಕುದಿಸ್ಕೊಂಡು ಹಾಕ್ಕೊಳ್ಳಿ. ನಾನು ತೊಗೊಂಡಿದ್ದಂತಹ ಬೀನ್ಸು ಫ್ರೆಶ್ ಆಗಿದೆ ಮತ್ತು ಎಳೆ ಆಗಿದೆ, ಹೀಗಾಗಿ ಇಲ್ಲಿ ನಾನು ಡೈರೆಕ್ಟಾಗಿ ಹಾಗೆ ಹಾಕ್ಕೊತಿದ್ದೀನಿ. ಇವಾಗ ಎಲ್ಲನೂ ಸೇರಿಸಿ ಎಣ್ಣೆಯಲ್ಲಿ 1-2 ನಿಮಿಷದಿಂದ ಹುರ್ಕೊಂಡು ತೊಗೋಬೇಕಾಗುತ್ತೆ. ಸೊ ಅದಕ್ಕಿಂತ ಮೊದಲು ನಾನಿಲ್ಲಿ ಸ್ವಲ್ಪನೇ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ. ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ತೊಗೋಬೇಕಾಗುತ್ತೆ. ಬೀನ್ಸ್ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಬೀನ್ಸ್ ಹುರಿಯೋದಕ್ಕೆ. ಇವಾಗ ಒಂದು ಅರ್ಧ ಚಮಚ ಅರಿಶಿಣ ಮತ್ತು ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡಿನಿ ಇವಾಗ, ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು 3-4 ನಿಮಿಷದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ ಅಷ್ಟೇ. ಮೊದಲೇ ಹೇಳಿದಾಗೆ ಸ್ವಲ್ಪ ಬೀನ್ಸ್ ಬೀರಿಸಿದ್ರೆ ಒಂದು ಸ್ವಲ್ಪ ಕುದಿಸ್ಕೊಂಡು ಹಾಕ್ಕೊಳ್ಳಿ. ಇವಾಗ ನೀರು ಚಿಮ್ಕಿಸ್ತಿದ್ದೀನಿ, ಸ್ವಲ್ಪನೇ ಹೊತ್ತಬಾರ್ದು ಅಂತೇಳಿ. ಓಕೆ, ಇದಕ್ಕೆ ಒಂದು ಸ್ವಲ್ಪ ನೀರು ಚಿಮ್ಕಿಸಿ ಮುಚ್ಚಿಡ್ತಿದ್ದೀನಿ ಹಬೆಯಲ್ಲಿ. ಇಲ್ಲಿ ಈ ಮಸಾಲ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ಇದನ್ನು ನಾನು ತೆರೆಯಾಗಿ ರುಬ್ಕೊಂಡು ತೊಗೋಬೇಕು. ಶೇಂಗಾ ಚಟ್ನಿ ಯಾವ ರೀತಿ ರುಬ್ಕೊತೇವಲ್ಲ ಆ ರೀತಿ ರುಬ್ಕೋಬೇಕು. ಇಲ್ಲಿ ಬೀನ್ಸ್ ಕೂಡ ಬೆಂದಿದೆ. ಒಂದ್ಸಲ ನಾನು ಚೆಕ್ ಮಾಡಿ ನೋಡಿದ್ದ, ಸಾಫ್ಟ್ ಆಗಿದೆ. ಇವಾಗ ಇಷ್ಟಾದರೂ ಸಾಕಾಗುತ್ತೆ. ಇವಾಗ ನಾವು ರುಬ್ಬಿದಂತಹ ಮಸಾಲಾನ ಸೇರಿಸ್ತಿದ್ದೀನಿ, ಅಂದರೆ ಪೌಡರ್ ಸೇರಿಸ್ತಿದ್ದೀನಿ. ಇವಾಗ ಏನಿಲ್ಲ, ಎಲ್ಲನೂ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮತ್ತೆ ಹಬೆಯಲ್ಲಿ ನೀರನ್ನ ಚಿಮ್ಕಿಸಿ ಒಂದು 2-3 ನಿಮಿಷದಕ್ಕೆ ಮುಚ್ಚಿಟ್ರೆ ಸಾಕಾಗುತ್ತೆ. ನಮ್ಮ ಹೆಲ್ದಿಯಾಗಿರುವಂತಹ ಬೀನ್ಸ್ ಸಬ್ಜಿ ತಯಾರಾಗುತ್ತೆ. ಟಿಫಿನ್ ಬಾಕ್ಸ್ಗೆ ಹೇಳಿ ಮಾಡಿಸಿದಂಗೆ ಇದೆ ಈ ರೆಸಿಪಿ. ಒಂದು ಸ್ವಲ್ಪ ನೀರು ಚಿಮ್ಕಿಸ್ತಿದ್ದೀನಿ. ಸೊ ಈ ರೀತಿ ನೀವು ಮಾಡಿ ನೋಡಿ. ದೊಡ್ಡವರಿಗೆ ಅಷ್ಟೇ ಅಲ್ಲ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ. ಓಕೆ ನೋಡಿ, ಎಷ್ಟು ಮಸ್ತಾಗಿ ಕಾಣ್ತಿದೆ ಅಲ್ವಾ. ಇದಕ್ಕೆ ಹಬೆಯಲ್ಲಿ ಒಂದು 3 ನಿಮಿಷ ಮತ್ತೆ ನೀರನ್ನ ಚಿಮ್ಕಿಸಿ ಮುಚ್ಚಿಡ್ತಿದ್ದೀನಿ. 3 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಇದಕ್ಕೆ ನೀರು ಚಿಮ್ಕಿಸೋದು ಮರಿಬಾರ್ದು, ಯಾಕಂದರೆ ಇಲ್ಲಿ ಹೊತ್ತುತ್ತೆ. ಹೀಗಾಗಿ ನೀರು ಚಿಮ್ಕಿಸಿ ಒಂದು 3 ನಿಮಿಷ ಆಗೋ ತನಕ ನಾನು ಹಬೆಯಲ್ಲಿ ಬಿಟ್ಟಿದ್ದ. ಸಾಫ್ಟಾಗಿದೆ ಮತ್ತು ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ನೀವು ಈ ಸಬ್ಜಿನ ಹಾಗೆ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಸಾಕು. ನಮ್ಮ ರುಚಿಯಾಗಿರುವಂತಹ ಹೆಲ್ದಿ ಆಗಿರುವಂತಹ ಹೊಸ ರೆಸಿಪಿ ತಯಾರಾಗುತ್ತೆ. ನೀವು ಇದನ್ನು ಅನ್ನಕ್ಕೆ, ರೊಟ್ಟಿ, ಚಪಾತಿ, ಪೂರಿ, ಪರಾಠ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.